ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ. ನಾನು ನಿಮ್ಮ DJ ಆ್ಯಡಮ್. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ಆ್ಯಡಮ್ ಜೊತೆ ಕ್ಲಾಸ್ ಕೊಡಾಡಿದಾಗ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ತೋರಿಸಿದ್ರಿ. ಸೊ ಅದಕ್ಕೆ ಪಾರ್ಟ್ 2 ತಂದಿದ್ದೀನಿ. ಇದರಲ್ಲಿ ನಾವು ಲೋನ್ ವಿಲ್ಫ್ ಆಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಮ್ಯಾಚ್ನ. ಬನ್ನಿ ನೋಡೋಣ. ಸೊ ಫಸ್ಟ್ ಚಪ್ಪಾಳೆ ತಟ್ಬಿಡೋಣ. ಲಾಸ್ಟ್ ವೀಡಿಯೋದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಚೆನ್ನಾಗಿತ್ತು. ಈಗೂ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಮ್ಯಾಚ್ಗೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಬಂದು ನಾನು ರಾತ್ರಿ 1 ಗಂಟೆಗೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ಗೇಮ್ ಪ್ಲೇ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. A few moments later. ಗಾಯ್ಸ್ ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಆಯಿತು. ಬಟ್ ಏನಂದರೆ ಎನಿಮಿ ಆಫ್ಲೈನ್ ಹೋಗಿದ್ದ, ಏನೂ ಗೊತ್ತಿಲ್ಲ, ಫುಲ್ ಮ್ಯಾಚ್ ಆಫ್ಲೈನ್ ಹೋದ. ಸೊ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಅಂತ ಮಾಡಿಕೊಂಡೆ. ನೋಡಿ ಹೆಡ್ಡು ಮಸ್ತಾಗಿ ಕೊಡ್ತಾಯಿದ್ದೀನಿ. ಯಾವ ಗನ್ ಕೂತ್ಕೊಂಡ್ರು ಹೆಡ್ಡು ಒನ್ ಟ್ಯಾಪ್ ಆಡ್ತಾಯಿದ್ದೀನಿ ಮಸ್ತಾಗೆ. ನನ್ನ ಪಿಂಗು ಯಾಕೋ ಸ್ವಲ್ಪ ಲೈಟಾಗಿ ಕೈ ಕೊಡ್ತೈತಿ ಮ್ಯಾಚಲ್ಲಿ. ಬಟ್ ಹೆಂಗೋ ಒಂದು ಮಾಡಿ ಬೂಯ ಕೊಟ್ಟೆ. ಯಾಕಂದರೆ ನಾನು ಆಫ್ಲೈನ್ ಅಲ್ವಾ ಪ್ಲೇಯರ್, ಅವ್ನು ಆಡೋದಿಲ್ಲ, ನಾನು ಒಬ್ಬನೇ ಆಡ್ತಾಯಿದ್ದೆ. ಸೊ ಹಂಗೆ ನೆಕ್ಸ್ಟ್ ಮ್ಯಾಚ್ ಶುರು ಮಾಡಿದೆ ಕಂಟಿನ್ಯೂಸ್ ಆಗಿ. ಸೆಕೆಂಡ್ ಮ್ಯಾಚಲ್ಲಿ ಫಸ್ಟ್ ಮ್ಯಾಚ್ ಹೆಂಗಿರೋ ಪ್ರಾಕ್ಟೀಸ್ ಆಗಿತ್ತಲ್ಲ, ಸೆಕೆಂಡ್ ಮ್ಯಾಚಲ್ಲಾದರೂ ಆಡೋಣ ಅಂದ್ಬಿಟ್ಟು ಸೆಕೆಂಡ್ ಮ್ಯಾಚ್ ಹಾಕಿದ್ದೀನಿ. ಇದರಲ್ಲಿ ಒಬ್ಬಳು ಯಾರೋ ಹೆಸರು ಒಂಥರ ನೂಪ್ ಪ್ಲೇಯರ್ ತನೂ ಇದ್ಲು. ಬಟ್ ಹ್ಯಾಕರ್ ಅಂತ ಅಂದ್ಕೊಂಡೆ ಫಸ್ಟ್. ಆ ನೇಮೆಲ್ಲ ನೋಡ್ಬಿಟ್ಟು ಬನ್ನಿ ನೋಡೋಣ. ಫಸ್ಟ್ ರೌಂಡ್ MP40 ಇದೆ, ಅವಳೇ ತೊಗೊಂಡ್ಲು. ಓಕೆ ಎಲ್ಲಿ ಕಾಣಿಸ್ತಾ ಇಲ್ಲ. ಓಕೆ ಇಲ್ಲಿ ಬಂದು ಸೊ ತುಂಬ ಡ್ಯಾಮೇಜ್ ಬಿದ್ದಿದೆ. ಇನ್ನೊಂದು ಬುಲೆಟ್ ಬಿದ್ದು ಸಕ್ಕಳೆ. ಓಕೆ ಒಪ್ಪಿ ಹೆಡ್ ಬಿದ್ದೈತೆ. ಇದೇ ಮಾತಿಗೆ ಲೈಕ್ ಮಾಡಿ. ನೋಡ್ರಿ ಆ್ಯಡಮ್ ಪವರ್ ಸ್ಕಿಲ್ ಇಲ್ಲದೆ ಆಡಿಸ್ತವನೆ. ನೀವು ಅಷ್ಟೇ, ನೀವು ಕ್ಯಾರೆಕ್ಟ್ರು ಮತ್ತು ನಿಮ್ಮ ಏನಂತಾರೆ ಬೇರೆ ಕ್ಯಾರೆಕ್ಟರ್ ಸ್ಕಿಲ್ಲು ಅದು ಇದು ನಂಬ್ಕೊಂಡು ಕೂತ್ಕೊಂಡ್ರೆ ಸ್ಕಿನ್ನು ಕಲೆಕ್ಷನ್ ಎಲ್ಲ ಏನೂ ಆಗೋಲ್ಲ. ನೀವು ವಿತೌಟ್ ಸ್ಕಿನ್ ಆ್ಯಡಮ್ ಜೊತೆ ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪವರ್ ಅಂತ. ಸೊ ಇಲ್ಲಿ ನಿಮಗೆ ಬಂದು ಸೊ ಸ್ಪ್ರೇ ಮಾಡಿದ್ರೆ ಸೀದಾ ಹೆಡ್ಡಿಗೆ ಬಿತ್ತು. ಇದೇ ಖುಷಿಲಿ ಸೆಕೆಂಡ್ ರೌಂಡು ಮುಗೀತು ಹೆಡ್ ಶಾಟ್ ಜೊತೆ. ಒಂದು ಲೈಕ್ ಮಾಡಿ. ಸೊ ಏನಂತ ಇದೆ ಅದೇ ನಿಮ್ಮದು ಕ್ಯಾರೆಕ್ಟರ್ ಸ್ಕಿಲ್ಲು ಅದು ಇದು ಇಲ್ಲದೆ ನೀವು ಪ್ರಾಕ್ಟೀಸ್ ಮಾಡಿ. ಬರೀ DJ ಆ್ಯಡಮ್ ಹಾಕ್ಕೊಂಡು ಟ್ರೈನಿಂಗ್ ರೌಂಡಲ್ಲಿ ಹೋಗ್ಬಿಟ್ಟು ನಿಮ್ಮ ಪವರ್, ನಿಮ್ಮ ಗೇಮ್ ಪ್ಲೇ ಪವರ್ ಏನಂತ ನಿಮಗೆ ಅರ್ಥ ಆಗುತ್ತೆ. ಸೊ ಹಂಗೆ ಇಂಪ್ರೂವ್ ಆಗೋದು ಗೇಮ್ ಪ್ಲೇ. ನೀವು ಬರೀ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನೂ ಇಂಪ್ರೂವ್ ಆಗೋಲ್ಲ. ಸೊ ಇಲ್ಲಿ ಥರ್ಡ್ ರೌಂಡ್ ಶುರು ಆಗಿದೆ. ಥರ್ಡ್ ರೌಂಡಲ್ಲಿ ಡೆಸರ್ಟ್ ತೊಗೊಂಡಿದ್ದೀನಿ. ಓಕೆ ಬನ್ನಿ ನೋಡೋಣ ಏನಾಗುತ್ತೆ. ಓಕೆ ಇಲ್ಲಿ ಓಪನ್ ಆಗಿದೆ. ಎಲ್ಲೋದ್ಲು ಎನಿಮಿ ಎಲ್ಲೂ ಕಾಣಿಸ್ತಾ ಇಲ್ಲ. ಐಡೆನ್ ಸಿಕ್ ಆಡ್ತಾಳೆ ಹೆಂಗೆ ಗುರು. ಬನ್ನಿ ಹುಡ್ಕೋಣ. ಮೋಸ್ಟ್ಲಿ ನನ್ನ ಸೈಡ್ ಹೋಗಿರ್ಬೇಕು ಅವಳು. ನಾನು ಇಲ್ಲಿದ್ದೀನಿ ಅಂದ್ಕೊಂಡು ಆ ಕಡೆ ಹೋಗಿರ್ತಾಳೆ. ನೋಡೋಣ ರೀ. ಓಕೆ ಅಲ್ಲಿ ಕಂಟೇನರ್ ಹತ್ರ ಹೋದ್ಲು. ನನ್ನ ಪಿಂಗು ಯಾಕೋ ಹೈ ಐತೆ. ಇದು ಕಂಟೇನರ್ ಹತ್ರ ಹೋಗಿ ನಾನು ಶಾರ್ಟ್ ರೇಂಜಲ್ಲಿ ಹೆಡ್ ಹೊಡೆಯೋಕೆ ಟ್ರೈ ಮಾಡಲ್ಲ. ಇಲ್ಲೇ ಇದ್ದಾಳೆ. ಓಕೆ ಒಪ್ಪಿ ಹೆಡ್ ಬಿತ್ತು. ಇದೇ ಮಾತಿಗೆ ಇನ್ನೊಂದು ಸಲ ಲೈಕ್ ಕೊಡಿ ಅಂತೀನಿ. ಸೊ ಪ್ರತಿ ರೌಂಡ್ಗೂ ಹೆಡ್ ಶಾಟ್ ಹೊಡೆದಾಗೆಲ್ಲ ಲೈಕ್ ಮಾಡ್ತೇನೆ ಇರಿ, ಲೈಕ್ ಮಾಡಿಲ್ಲ ಅಂದರೆ. ಸೊ ಇಲ್ಲಿ ನೆಕ್ಸ್ಟ್ ರೌಂಡ್ ಶುರು ಆಯಿತು. ಬೇಗ ಹೊಟ್ಟೋಗೋಣ ಇರಿ. ಇದು ಓಪನ್ ಆಗುತ್ತೆ ಇನ್ನೇನು 2 ಸೆಕೆಂಡ್ಸಲ್ಲಿ. ಓಕೆ ಇನ್ನೇನು ಇರಿ. ಓಕೆ ಓಪನ್ ಆಯಿತು. ಈಗ ಹುಡ್ಕೊಂಡು ಹೋಗೋಣ ಬನ್ನಿ. ಎನಿಮಿ ಎಲ್ಲಿ ಇದ್ದಾಳೆ ಅಂತವಳು. ಓಕೆ ಲೆಫ್ಟಲ್ಲಿ ಹೋದ್ಲು. ಇಲ್ಲೇ ಬಂದು ನಾನು ಎದುರನ್ನೇ ಇದ್ದಾನೆ. ಸೀದಾ ಹೆಡ್ ಶಾಟ್ ಕೊಡ್ತೀನಿ. ಓಕೆ ಇಲ್ಲೊಂದು ಹೆಡ್ ಬಿತ್ತು ಮಸ್ತಾಗೆ. ಸೊ 4 ರೌಂಡಲ್ಲಿ 4 ಹೆಡ್ಡೇ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ ನೋಡಬೇಕು. ಅವಳು ಗನ್ ತಗೋತಾಳೆ, ಯಾವ ಗನ್ ತಗೋತಾಳೆ ಗೊತ್ತಿಲ್ಲ, ನೋಡೋಣ ಇರಿ. ಸೊ ಇಲ್ಲಿ 5th ರೌಂಡ್ ಶುರು ಆಯಿತು. ಅವಳು ಶಾರ್ಟ್ ಗನ್ ತೊಗೊಂಡ್ಲು. ಇಲ್ಲಿ ಸೀದಾ ಬಂದಳು. ಬಟ್ ಸಿಕ್ಕಿಲ್ಲ. ಏಮ್ ಏನಾದರೂ ಹೊಡಿತಾ ಇದ್ದೆ. ಇಲ್ಲೋ ಒಂದು ಪಾಸ್ ಆದ್ಲು. ಬಟ್ ಏಮ್ ಕನೆಕ್ಟ್ ಆಗಿಲ್ಲ. ಇಲ್ಲಿ ನೋಡೋಣ, ಇಲ್ಲೇ ವೆಯ್ಟ್ ಮಾಡೋಣ. ಸ್ವಲ್ಪ ಆಚೆ ಬಂದರೂ ಇಟ್ಕೊಡೋಣ. ಅವಳು ಪೀಕ್ ಆ್ಯಂಡ್ ಫೈರ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ಅನಿಸುತ್ತೆ. ಇರಿ. ಓಕೆ ಫ್ಲ್ಯಾಶ್ ಫ್ರೀಸ್ ಹಾಕ್ಬಿಟ್ಟವಳು. ಹಿಂದೆ ಹೋಗ್ಬಿಡೋಣ ಇರಿ. ಅಂದರೆ ಸುಮ್ಮನೆ ಎಳ್ತಳಿಯುತ್ತೆ. ಈ ಫ್ಲ್ಯಾಶ್ ಫ್ರೀಸ್ ಮುಗಿದ್ಮೇಲೆ ಮತ್ತೆ ಗ್ಲೂವಲ್ಲಿಂದ ಹೋಗ್ಬಿಟ್ಟು ಅವಳ ಹತ್ರ ರಶ್ ಹೊಡೆಯೋಕ್ಕೆ ಟ್ರೈ ಮಾಡೋಣ. ಓಕೆ ಮತ್ತೆ ಗ್ಲೂವಲ್ಲಿಂದ ಹೋಗೋಣ ಇರಿ. ಸಿಗ್ತಾಳೆ ಅವಳು ಏಮ್ಗೆ ಬಚ್ಚಿಕೊಂಡು ಪೀಕ್ ಆ್ಯಂಡ್ ಫೈರ್ ಕೊಡ್ತಾವಳೆ. ಇರಿ ಗ್ಲೂವಲ್ಲಿಂದ ಹೋಗೋಣ. ಸ್ವಲ್ಪ ಟೈಮ್ ಬಂದಾಗ ನುಗ್ಗೋಣ ಇರಿ. ಅಲ್ಲಿವರೆಗೂ ಸ್ವಲ್ಪ ನಾವು ಪೀಕ್ ಆ್ಯಂಡ್ ಫೈರ್ ಟ್ರೈ ಮಾಡೋಣ. ನುಗ್ಗೇ ಬಿಡೋಣ ಬನ್ನಿ, ಏನಾಗುತ್ತೋ ಆಗಲಿ. ಓಕೆ ಮಿಸ್ ಆಯಿತು ಶಾರ್ಟು. ಇನ್ನೊಂದು ಶಾರ್ಟ್ ಟ್ರೈ ಮಾಡೋಣ. ಓಕೆ ಮಿಸ್ ಆಯಿತು. ಬಟ್ ನಮಗೆ ಬಿತ್ತು. ಇರಿ ಹೋಗೋಣ, ಎಸ್ಕೇಪ್ ಆಗೋಣ ಇಲ್ಲಿಂದ ಫಸ್ಟು. ಓಕೆ ಅಯ್ಯೋ ಬಿದ್ದುಬಿಡ್ತವ್ರು. ಬಾಡಿಯಿಂದ ಹೊಡೆದ್ಬಿಟ್ಟು ನನ್ನ ಈ ರೌಂಡಲ್ಲಿ ಸೋಲ್ಸಿದ್ಲು. ಪರವಾಗಿಲ್ಲ ಬನ್ನಿ, ನೆಕ್ಸ್ಟ್ ರೌಂಡಲ್ಲಿ ಹೆಡ್ಡು ಕೊಟ್ಟು ಗೆಲ್ಲೇಬೇಕು. ಓಕೆ ಈ ರೌಂಡಲ್ಲಿ ಮಾತ್ರ ಬಿಡೋ ಸೀನೇ ಇಲ್ಲ. ಬನ್ನಿ ಹೋಗೋಣ. ಇನ್ನೇನು 3 ಸೆಕೆಂಡ್ ತೆಗೀತಿದ್ದು. ಓಕೆ ಈ ಸಲ ಅಂತೂ ಹೆಡ್ ಕೊಟ್ಟರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಮತ್ತು ಶೇರ್ ಮಾಡಿ. ಸೊ ಲಾಸ್ಟ್ ಟೈಮ್ ಬ್ಲೋ ಅಪ್ ಮಾಡ್ದಂಗೆ ಇದನ್ನು ಬ್ಲೋ ಅಪ್ ಮಾಡಿ. ಓಕೆ ಎಲ್ಲೋಳು. ಓಕೆ ಇಲ್ಲಿದ್ದಾಳೆ. ಮಿಸ್ ಆಯಿತು ಶಾರ್ಟು. ಬಟ್ ನನಗೆ ಸ್ವಲ್ಪ ಡ್ಯಾಮೇಜ್ ಬಿದ್ದಿದೆ. ನೋಡೋಣ ಇರಿ ಅದರಿಂದ ಹೊಟ್ಟೋಗ್ಬಿಡೋಣ. ಅದರಿಂದ ಹೋಗ್ಬಿಟ್ಟು ಅವಳಿಗೆ ಫೈರ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಗ ಸಿಗುತ್ತೆ ಏಮು. ಆಚೆನೇ ಬರ್ತಾಯಿಲ್ಲ ಅವಳು. ನೋಡಿರಿ ಗಾಯ್ಸ್, ಆಚೆನೇ ಬರ್ತಾಯಿಲ್ಲ. ಬಂದು ಓಕೆ ಹೊಡೆದೆ. ಬಟ್ ಗ್ಲೂವಲ್ಲಿ ಹಾಕೋಕೆ ಹೋದೆ. ಗ್ಲೂವಲ್ಲಿ ಬಿದ್ದಲೇ ಇಲ್ಲ. ಸೊ ಅಲ್ಲಿಂದ ಎಸ್ಕೇಪ್ ಆಗೋಣ. ಫಸ್ಟು ಹೀಲ್ ಆಗಬೇಕು. ಇಲ್ಲಿ ಗ್ಲೂವಲ್ಲಿ ಹಾಕ್ಬಿಟ್ಟು ಹೀಲ್ ಆಗೋಣ ಬನ್ನಿ. ಓಕೆ ಫಸ್ಟು ಮೆಡಿಕಿಟ್ ಹಾಕೋಗ್ಬಿಡ್ತೀನಿ ಬೇಗ. ಅವಳು ಯಾವಾಗ ಬೇಕಿರೋ ರಶ್ ಮಾಡ್ಬೋದು. ಆಮೇಲೆ ಹೆಲ್ತ್ ಇಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ನಂದು 2 ಗ್ಲೂನು ಖಾಲಿ ಆಯಿತು. ಫ್ಲ್ಯಾಶ್ ಫ್ರೀಸ್ ಬೇರೆ ಹಾಕ್ಬಿಟ್ಟವಳೆ. ನನ್ನ ಪ್ರಕಾರ ಮೋಸ್ಟ್ಲಿ ಅವಳೀಗ ರಶ್ ಹೊಡಿತಾಳೆ. ಯಾಕಂದರೆ ಫ್ಲ್ಯಾಶ್ ಫ್ರೀಸ್ ಹಾಕಿದ್ಲಲ್ಲ. ಇರಿ. ಓಕೆ ರಶ್ ಹೊಡೆದ್ಲು. ಬಿದ್ದಿಲ್ಲ ಫೈರ್ ಬಿದ್ದಿಲ್ಲ. ಇನ್ನೊಂದ್ಸಲ ಬಂದು ಫೈರ್ ಬಿದ್ದಿಲ್ಲ. ಓಕೆ
ಒಪ್ಪಿ ಅಡ್ಬಿದ್ದೈತೆ ಮಾತ್ರ ಮಸ್ತಾಗೆ ಇದೆ. ಮಾತಿಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಿಡಿ. ಮತ್ತು ಏನೋ ಸಜೆಷನ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನ ಇಂಪ್ರೂವ್ ಮಾಡ್ಕೊತೀನಿ. ಅಲ್ಲಿವರೆಗೂ ಬಾಯ್.